ನಮಸ್ಕಾರ ಗೈಸ್, ವೆಲ್ಕಮ್ ಬ್ಯಾಕ್ ಟು ಇನ್ನೊಂದು ಹೊಸ ವಿಡಿಯೋಗೆ ಸ್ವಾಗತ. ಸೊ ಇದು ನಾನು ನಿಮ್ಮ ಪ್ರವೀಣ್ ಕೆ ವ್ಯೂಸ್ ಆ್ಯಂಡ್ ಶಿರುದ ರಾಟ್. ಸೊ ನಮ್ಮ ರಾಟ್ ವೀಲರ್ಗೆ ಇವತ್ತು ವ್ಯಾಕ್ಸಿನೇಷನ್ ಟೈಮ್ ಬಂದಿದೆ. ಸೊ ವ್ಯಾಕ್ಸಿನೇಷನ್ ಮಾಡೋಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಎಲ್ಲಂದರೆ ಇಂದ್ರಾನಗರಲ್ಲಿ ನಾವು ರೆಗ್ಯುಲರ್ ಆಗಿ ಚೆಕಪ್ ಹೋಗ್ತಾ ಇರೋ ಹಾಸ್ಪಿಟ್ಲಲ್ಲೇ ವ್ಯಾಕ್ಸಿನೇಷನ್ ಮಾಡ್ತಾ ಇದ್ದೀವಿ ಈ ಸಲ. ಸೊ ರೆಗ್ಯುಲರಾಗಿ ಅಲ್ಲೇ ಮಾಡಿಸ್ತೀನಿ. ಡ್ಯೂ ಡೇಟ್ ಇದ್ದಿದ್ದು ಬಂದ್ಬಿಟ್ಟು 5th May, ಬಟ್ ಡ್ಯೂ ಟು ವೇರಿಯಸ್ ರೀಸನ್ ನನಗೆ ಅವತ್ತು ಹೋಗೋಕ್ಕಾಗಿಲ್ಲ. ಸೊ ಅದರಿಂದ ನಾವು ಇವತ್ತು ಹೋಗ್ತಾ ಇದ್ದೀವಿ. ನಾನು ಮತ್ತು ಅವನು ಹಿಂದೆ ಇದ್ದಾನೆ, ನೋಡಿದ್ರಲ್ಲ. ಸೊ ಇವತ್ತು ಒಂದು ವ್ಯಾಕ್ಸಿನೇಷನ್ ಮುಗಿಸ್ಕೊಂಡು ಮನೆಗೆ ಹೋಗೋಣ. ಎಷ್ಟು ಪ್ರೈಸ್ ಆಗುತ್ತಲ್ಲ ತಿಳಿಸ್ಕೊಡ್ತೀವಿ. ಜನರಲ್ಲಾಗಿ ಬಂದ್ಬಿಟ್ಟು ಇಟ್ ಕಾಸ್ಟ್ ಮೀ ಅರೌಂಡ್ 10,000 to 15,000 rupees ಕ್ಲೋಸ್ ಟು. ಬಟ್ ಈ ಸಲ ಎಷ್ಟಾಗುತ್ತೆ ಅಂತ ಗೊತ್ತಿಲ್ಲ, ನೋಡಬೇಕು. ಆ್ಯಂಡ್ ಬಿಕಾಸ್ ವಿ ಹ್ಯಾವ್ ಲಾಟ್ ಆಫ್ ಅದರ್ ವ್ಯಾಕ್ಸಿನೇಷನ್, ಕಂಪ್ಲೀಟ್ ವ್ಯಾಕ್ಸಿನೇಷನ್ ಇವತ್ತು ತಗೊತಾ ಇದ್ದೀನಿ. ಈಗ ಬಂದು ಫುಲ್ಲು ಗ್ರೀನ್ ಮಾಡ್ತಾರೆ. ಸೊ ಇವತ್ತು ಟ್ರಿಪ್ ಬೇರೆ ನಮ್ದು ಇರುತ್ತೆ, ತಿರುಪತಿ ಟ್ರಿಪ್ಪು. ಸೊ ಅದಕ್ಕೆಲ್ಲ ಫುಲ್ ಗಾಡಿ ಕ್ಲೀನಿಂಗ್ ಎಲ್ಲ ಮಾಡಬೇಕಾಗಿರುತ್ತೆ. ಅದನ್ನು ಮಾಡೋಣ. ಎಸ್, ಇಷ್ಟೊಂದು ಈ ಟ್ರಿಪ್ಪಲ್ಲಿ ನಮ್ಮ ಜೊತೆ ನಮ್ಮ ಆಫೀಸ್ ಕೊಲೀಗ್ಸ್ ಬರ್ತಾರೆ ಫಸ್ಟ್ ಟೈಮ್ ಜೊತೆ ಮಾತ್ರ ಅಲ್ಲ. ಆ್ಯಂಡ್ ಜುಲೈದಲ್ಲಿ ಮತ್ತೆ ಇನ್ನೊಂದ್ಸಲಿ ಹೋಗ್ತಾ ಇದ್ದೀವಿ. ಆ್ಯಂಡ್ ಮೇಯಲ್ಲಿ ಎಲ್ಲ ಮೋಸ್ಟ್ಲಿ ಜೂನಲ್ಲಿ ಇನ್ನೊಂದಕ್ಕಿಂತ ಹೋಗ್ಬೋದು ತಿರುಪತಿಗೆ. ಬಿಕಾಸ್ ಯಾವ ಡೇಟ್ ಅಂತ ನಾನು ತಿಳಿಸ್ಕೊಡ್ತೀನಿ. ಬಿಕಾಸ್ ಮೇ ಜೂನ್ದು ನಾನು ಇನ್ನೂ ಬುಕ್ ಮಾಡ್ಕೊಂಡಿಲ್ಲ. 530. ಹಾಂ ಸರಿ, ವಾಂಗೆ ಹಿಡ್ಕಡೆ ಸೆಟ್ ಸೊ ಅಲ್ಲೋಗಿ ರೀಚ್ ಆದಮೇಲೆ ನಾನು ಮತ್ತೆ ಸಿಗ್ತೀನಿ ಗೈಸ್. ಹಾಕಾಗೋಯ್ತು, ಈಗ ಹೋಗೋಣ. ಆ್ಯಂಡ್ ಹುಡುಗ ಬಂದ್ಬಿಟ್ಟು ಆಫ್ಟರ್ ವೆರಿ ಲಾಂಗ್ ಟೈಮ್ ಗಾಡಿಯಲ್ಲಿ ಕೂತ್ಕೊಂಡಿದ್ದಾನೆ. ಸೊ ಸ್ವಲ್ಪ ಎಕ್ಸೈಟಲ್ಲಿದ್ದಾನೆ. ಆ ಕಡೆ ಈ ಕಡೆ ಎರಡು ಕಡೆ ನೋಡ್ಕೊಂಡು ಬರ್ತಾ ಇದ್ದಾರೆ. ಆ್ಯಂಡ್ ಕೂತ್ಕೊಂಡಿರೋ ಸ್ಟೈಲ್ ನೋಡಿ, ಸೀಟ್ ಹಿಂದ್ಗಡೆನೇ ಕೂತ್ಕೊಂಡಿದ್ದಾನೆ. ಎಸ್, ಸೊ ಎಲ್ಲಿ ಹೋಗ್ತೀನಿ ಅಂದರೆ ಇಂದ್ರಾ ಪೆಟ್ ಕ್ಲೀನಿಂಗ್ ಅಂತ ಒಂದಿದೆ ಗೈಸ್, ಇಂದ್ರಾನಗರಲ್ಲಿ. ಅಲ್ಲೇ ಹೋಗ್ತೀನಿ. ರೆಗ್ಯುಲರಾಗಿ ಅವ್ನು ಅಲ್ಲೇ ಟ್ರೀಟ್ಮೆಂಟ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಅವ್ನು ಚೆಕಪ್ ಆಗಲಿ ಆ್ಯಂಡ್ ಮೋರ್ ಓವರ್ ಏನೋ ಮೆಡಿಕಲ್ ಎಮರ್ಜೆನ್ಸಿ ಇದ್ದರೆ ಅಲ್ಲೇ ಕರ್ಕೊಂಡು ಹೋಗ್ತೀನಿ ಅವನ್ನ. ಆ್ಯಂಡ್ ಅಲ್ಲಿ ಧೀರಜ್ ಡಾಕ್ಟರ್ ಇದ್ದಾರೆ. ಆ್ಯಂಡ್ ವೆಂಕಟೇಶ್ ಅಂತ ಮುಂಚೆ ಇದ್ದರು. ಸೊ ವೆಂಕಟೇಶ್ ಇಲ್ಲ, ಮಂಜುನಾಥ್ ಅಂತ ಇರ್ತಾರೆ. ಅವರು ನೀವು ಮೀಟ್ ಮಾಡ್ಬೋದು. ಆ್ಯಂಡ್ ಧೀರಜ್ ಸರ್ ಮೀಟ್ ಮಾಡ್ಕೊಳ್ಬೋದು. ಧೀರಜ್ ಸರ್ ಬಂದ್ಬಿಟ್ಟು ಸೀನಿಯರ್ ಅವರು ನೆಕ್ಸ್ಟ್ ಇರ್ಬೋದು, ಅವ್ರ ಅಸಿಸ್ಟೆನ್ಸ್ಗಳಿರಲ್ಲ. ಸೊ ಅಲ್ಲಿ ಹೋಗ್ಬಿಟ್ಟು ನಿಮಗೆ ಮತ್ತೆ ಸಿಗ್ತೀವಿ. ಆನ್ ಆ ವೇ. ಸೊ ಆ್ಯಕ್ಚುಲಿ ಆ್ಯಸ್ ಐ ಸೆಡ್ 10K ಆಗೇ ಆಗುತ್ತೆ. ಸೊ 10K ಆಗಾಯಿತು ಈ ಸಲ. ಸೊ ಹುಡುಗ ಬಂದ್ಬಿಟ್ಟು ಹಿಂದೆ ಮಲ್ಕೊಂಡಿದ್ದಾನೆ. ಬಿಕಾಸ್ ಇಂಜೆಕ್ಷನ್ದು ಸ್ವಲ್ಪ 4 ಇಂಜೆಕ್ಷನ್ ಹಾಕಿದೆ ಟೋಟ್ಲಾಗಿ. ಸಾರಿ, ಎಕ್ಸ್ಕ್ಯೂಸ್ ಮಿ. ಸೊ 4 ಇಂಜೆಕ್ಷನ್ ಹಾಕಿದ್ದಾರೆ. ಸೊ ಅದರಿಂದ ಸ್ವಲ್ಪ ಟಯರ್ಡಲ್ಲಿ ಮಲ್ಕೊಂಡಿದ್ದಾನೆ. ಆ್ಯಂಡ್ ಬಿಸಿಲು ಬೇರೆ ಹೊಡಿತಿದೆಯಲ್ಲ. ಆ್ಯಂಡ್ ಟ್ರೋಲಿಂಗ್ ಜಾಸ್ತಿ ಟ್ರೋಲ್ ಆಗ್ತಿದ್ದಾನೆ. ಸೊ ಅದಕ್ಕೋಸ್ಕರ ಫುಲ್ ಅದ್ರಲ್ಲಿ ಹಾಕ್ಬಿಟ್ಟು ನಿದ್ರೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾನೆ. ಯಾಕಂದರೆ ಈ ಟೈಮೆಲ್ಲ ಅವ್ನು ನಿದ್ರೆ ಮಾಡ್ತಾ ಇರ್ತಾನೆ. ನಾನು ಕರ್ಕೊಂಡು ಬಂದ್ಬಿಟ್ಟಿದ್ದೀನಿ. ಆ್ಯಂಡ್ ಬಿಕಾಸ್ ವೀಕೆಂಡ್ ಆಗಿರೋದ್ರಿಂದನೇ ನನಗೆ ಕರ್ಕೊಂಡು ಬರೋಕ್ಕೆ ಗೊತ್ತಿಲ್ಲ, ಆದರೆ ಆಗೋಲ್ಲ. ಆ್ಯಂಡ್ ಈ ಗಾಡಿ ನೋಡಿ ಗೈಸ್, ಅಲೇ ತಾರೋ ಇಲ್ಲ ಜೀಪ್ ಅಂತ ಕರಿಬೋದು, ಇದನ್ನು ಮೋಜೋ ಅಂತ ಕರೀತಾರೆ. ಮಹೇಂದ್ರ ಅವ್ರದ್ದು 4x4 ಸಾಕಾದಾಗ ಮೇಂಟೈನ್ ಮಾಡ್ಕೊಂಡಿದ್ದಾರೆ. ಗಾಡಿನ ಮಾತ್ರ ಅಲ್ಟಿಮೇಟಾಗಿ ಇಟ್ಕೊಂಡಿದ್ದಾರೆ. ಮ್ಯಾನ್, ದಟ್ ಫೆಲೋ ಇಸ್ ಲೈಕ್ ಕ್ರೇಜಿ. ಯಾರು ಓಡಿಸ್ತಾ ಇದ್ದಾರೋ ಕ್ರೇಜಿಯಾಗಿ ಇಟ್ಕೊಂಡಿದ್ದಾರೆ ಗಾಡಿನ ಮಾತ್ರ. ಇದೆಲ್ಲ ಲೆಜೆಂಡ್ರಿ ಕಾರ್ಡ್ಸು, ವಿಂಟೇಜ್ ಕಾರ್ಡ್ಸ್ಗಳು. ಸೊ ಇಟ್ಸ್ ಲೈಕ್ ಮಾಸ್ಟರ್ ಪೀಸ್ ಅಂತ ಕರಿಬೋದು. ಈ ಥರ ಗಾಡಿಗಳ ರೋಡಲ್ಲಿ ನೋಡೋಕ್ಕೆ ತುಂಬ ಖುಷಿ ಆಗುತ್ತೆ ಒಂದೊಂದಕ್ಕಿಂತ. ಆ್ಯಂಡ್ ಸೊ ಅದು ಹೇಳ್ತಾ ವ್ಯಾಕ್ಸಿನೇಷನ್ ಎಲ್ಲ ಮುಗೀತು. ಆ್ಯಂಡ್ ಅಲ್ಲಿ ವೀಡಿಯೋ ಶೂಟ್ ಮಾಡೋಕ್ಕಾಗಿಲ್ಲ, ಯಾಕಂದರೆ ತುಂಬ ಡಾಗ್ಸ್ ಇತ್ತು. ಬೇಗ ಕರ್ಕೊಂಡೋಗಿ ಬೇಗ ಇಂಜೆಕ್ಷನ್ ಹಾಕೊಂಡು ಕರ್ಕೊಂಡು ಬಂದ್ಬಿಟ್ಟು ಆಚೆ. ಆ್ಯಂಡ್ ನೀವೇನೋ ಪೆಟ್ಟನ್ನ ಹಾಸ್ಪಿಟ್ಲಿಗೆ ಇಲ್ಲ ಅಲ್ಲೆಲ್ಲ ಕರ್ಕೊಂಡು ಹೋಗ್ತೀನಿ ಅಂದರೆ ಐ ವುಡ್ ರೆಕಮೆಂಡ್ ಪೆಟ್ಟನ್ನ ಬಂದ್ಬಿಟ್ಟು ಅಲ್ಲಿ ನಿದ್ರೆ ಮಾಡ್ಸೋಕ್ಕೆ ಫ್ಲೋರಲ್ಲಿ ಮಲ್ಕೊಳಕ್ಕೆ ಬಿಡಬೇಡಿ. ಬಿಕಾಸ್ ಕೆಲವೊಂದು ಡಾಕ್ಟ್ರಿಗೆ ಪಾರೋ ವೈರಸ್ ಎಲ್ಲ ಬಂದಿರುತ್ತೆ, ಅವ್ರದ್ದು ಸಲೇವಾಲೇನೋ ಬಿತ್ತಿದ್ರೆ. ಸೊ ದ್ಯಾಟ್ ವುಡ್ ಬಿ ಸ್ಪ್ರೆಡ್ಡಿಂಗ್ ವೈರಸ್ ಆಗಿಬಿಡುತ್ತೆ. ಸೊ ಅದನ್ನು ನಾನು ರೆಕಮೆಂಡ್ ಮಾಡೋದು ಹಂಗೆ ಮಾಡೋಕ್ಕೆ ಹೋಗ್ಬೇಡಿ. ಆ್ಯಂಡ್ ಇಫ್ ಇಸ್ ಸ್ಲೀಪಿಂಗ್ ಮೇಕ್ ಶ್ಯೂರ್ ಅವ್ರನ್ನ ಎಬ್ಬಿಸ್ತಾನೆ ಇರ್ರಿ. ಸೊ ಹುಡುಗ ಫುಲ್ಲು ಎಕ್ಸೈಟ್ಮೆಂಟ್ ಆಗಿಬಿಟ್ಟಿದ್ದಾನೆ. ಈಗ ನೋಡಿ ಫುಲ್ ಪವರ್ ಅಪ್. ಏನಕ್ಕೆಂದರೆ ಸರ್ ಈಗ ವ್ಯಾಕ್ಸಿನೇಷನ್ ಹಾಕ್ಬಿಟ್ಟು ಬಂದಾಗ ಒಳ್ಳೆ ಹುಡುಗನ ಥರ ಇರ್ತಾನೆ. ಆ್ಯಂಡ್ ಐ ಜನರಲಿ ಟೇಕ್ 1 year ಡೋಸೇಜ್ ಗೈಸ್. 1 year ಡೋಸೇಜ್ ಇದು, ವಿಚ್ ಇಸ್ ಕ್ವೈಟ್ ಎಕ್ಸ್ಪೆನ್ಸಿವ್. 6 months ಬರುತ್ತೆ, 3 months ಬರುತ್ತೆ, ಜನ ಹೇಳ್ತಾ ಇರ್ತಾರೆ. ಬಟ್ ಐ ಪ್ರಿಫರ್ 1 year. ಸೊ ಎಕ್ಸ್ಪೆನ್ಸಿವ್ ಆಗಿದ್ರೂ ತೊಗೊತೀನಿ. ಅದಕ್ಕೆ ದಟ್ಸ್ ದ ರೀಸನ್ ವೈ ಐ ಆಮ್ ಟೇಕಿಂಗ್ ಇಟ್. ಪದೇ ನಾವು ವ್ಯಾಕ್ಸಿನ್ನ ಮರ್ತ್ಬಿಡ್ತೀವಿ. ಇವತ್ತು ಹಾಕಬೇಕು, ನೆಕ್ಸ್ಟ್ ಮಂತ್ ಆಗಬೇಕು, ಬಾರೋ ಮಂತ್ ಆಗಬೇಕಂತ. ಸೊ ಇದಂದರೆ ಅವರೇ ರಿಮೈಂಡರ್ ನಮ್ಗೆ ಕಳಿಸ್ಬಿಡ್ತಾರೆ. ಸೊ ವಿಚ್ ಇಸ್ ಲೈಕ್ ಗ್ರೇಟ್.
ಡಾಕ್ಟರ್ ಧೀರಜ್ ಅವರು ಇದ್ದರು, ಸೊ ಎಲ್ಲ ನೋಡಿದ್ರು. ಆ್ಯಂಡ್ ಮಂಜುನಾಥು ಇದ್ದರು. ಆ್ಯಂಡ್ ಇಂದಿರಾ ಪೆಟ್ ಕ್ಲಿನಿಕ್ ಬಂದ್ಬಿಟ್ಟು 24/7 ಓಪನ್ ಆಗಿರುತ್ತೆ. ದಟ್ಸ್ ಒನ್ ಗುಡ್ ಥಿಂಗ್, ಬಿಕಾಸ್ ಅರ್ಲಿಯರ್ ಎಲ್ಲ ತುಂಬ ಕಷ್ಟ ಆಯಿತು. ವೆರಿ 10:30 ತನಕ ಓಪನ್ ಆಗ್ತಾಯಿದ್ರು. ಬಟ್ ಈಗ ಫುಲ್ ಡೇ ಇರೋದು ಸ್ವಲ್ಪ ಚೆನ್ನಾಗಿದೆ. ಎಮರ್ಜೆನ್ಸಿ ಏನೇ ಇದ್ರೆ ಹೋಗ್ಬೋದು. ಆ್ಯಂಡ್ ಸೊ ಇದು ಹೇಳ್ತಾ ಈ ವಿಡಿಯೋನ ನಾನು ಇಲ್ಲೇ ಎಂಡ್ ಮಾಡ್ತೀನಿ. ಗೊತ್ತಿದೆ ತುಂಬ ಶಾರ್ಟ್ ವೀಡಿಯೋ ಮಾಡಿದ್ದೀನಿ. ಆ್ಯಂಡ್ ನಮ್ಮ ವಾರಣಾಸಿದು ಟ್ರಿಪ್ಪದು ವೀಡಿಯೋನೂ ನಾನು ಅಪ್ಲೋಡ್ ಮಾಡ್ತೀನಿ. ಇಟ್ ಇಸ್ ಅನ್ ಎಡಿಟಿಂಗ್ ಇನ್ ಪ್ರೋಗ್ರೆಸ್. ಏನಕ್ಕೆ ಎಡಿಟಿಂಗ್ ಸ್ವಲ್ಪ ಮೆತ್ತಗೆ ತೊಗೊತಾ ಇದ್ದೀನಿ ಅಂದರೆ ದಟ್ ಪ್ಲೇಸ್ ನೀಡ್ ಜಸ್ಟಿಸ್. ಸೊ ಅದಕ್ಕೋಸ್ಕರ ನನಗೆ ಗೊತ್ತಿರೋ ಎಡಿಟಿಂಗ್ ಸ್ಕಿಲ್ಲೆಲ್ಲ ಹಾಕಿ ಅದನ್ನು ಕಂಪ್ಲೀಟಾಗಿ ಮಾಡ್ತಾಯಿದ್ದೀನಿ. ಸೊ ಅದಕ್ಕೋಸ್ಕರ ಸ್ವಲ್ಪ ಟೈಮ್ ತೊಗೊತಾ ಇದ್ದೀವಿ. ಹೋಪ್ಫುಲ್ಲಿ ಬೈ ನೆಕ್ಸ್ಟ್ ವೀಕಲ್ಲಿ ನಾನು ಅದನ್ನು ರಿಲೀಸ್ ಮಾಡ್ತೀನಿ. ಸಿ ಬಿಕಾಸ್ ಕಾಶಿ ಏನಂತ ಗೊತ್ತಿಲ್ಲ, ತುಂಬ ಫೇವರೇಟ್ ಆಗಿಬಿಟ್ಟಿದ್ದಾರೆ. ಆ್ಯಂಡ್ ಕಾಶಿ ವಿಶ್ವನಾಥ್ನ ನೋಡ್ಮೇಲೆ ತುಂಬ 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 ಖುಷಿಯಾಗಿದೆ. ಮನ್ಸ್ ಆ್ಯಂಡ್ ಲೈಫ್ ಟೈಮ್ ಅಂತ ಹೇಳ್ಬೋದು ಎಕ್ಸ್ಪೀರಿಯೆನ್ಸು. ಆ್ಯಂಡ್ ಅದೇ ಥರ ಹನುಮಾನ್ ಗಡಿ ಅದಿಯೋದಲ್ಲಿರೋದು ಲಿಟ್ರಲಿ ಆ ಗೂಸ್ ಬಂಪ್ಸ್ ಅಂತ ಕರಿತೀವಲ್ಲ ದೇವಸ್ಥಾನಕ್ಕೆ ಹೋದಾಗ. ಸೊ ಐ ಫೆಲ್ಟ್ ಅಟ್ 2 ಪ್ಲೇಸಸ್. ಒನ್ ಇಸ್ ವಿಶ್ವನಾಥ್ ಟೆಂಪಲ್ ಮತ್ತು ಹನುಮಾನ್ ಗಡಿಯಲ್ಲಿ. ಆ್ಯಂಡ್ ಐ ಫೀಲ್ ನೆಕ್ಸ್ಟ್ ಟೈಮ್ ಮತ್ತೆ ಇಯರ್ಲಿ ಒಂದ್ಸಲಿ ಅಟ್ಲೀಸ್ಟ್ ಹೋಗ್ಬಿಟ್ಟು ಬರೋಣ ಅಂತ ಬಿಟ್ಟು ಡಿಸೈಡ್ ಮಾಡಿದ್ದೀನಿ. ಥಿಂಕ್ ಮಾಡೋಣ, ವಿಲ್ ಪ್ಲ್ಯಾನ್. ಏನಕ್ಕೆ ನಮ್ದು ಯಾವ ಪ್ಲ್ಯಾನ್ ಹಾಕಿದ್ರೂ ವರ್ಕೌಟ್ ಆಗೋಲ್ಲ. ಸೊ ಅದಕ್ಕೋಸ್ಕರ ಟೇಕ್ ಇಟ್ ಸ್ಲೋ. ಬಟ್ ಅಫ್ಕೋರ್ಸ್ ಐ ವಿಲ್ ಕೀಪ್ ವಿಸಿಟಿಂಗ್ ಕಾಶಿ ಅಟ್ಲೀಸ್ಟ್ ಒನ್ಸ್ ಇನ್ ಎ ಇಯರ್. ಅದಂತ ಡಿಸೈಡ್ ಮಾಡಿದ್ದೀನಿ. ಅದು ಯಾವಾಗ ಏನಂತ ಗೊತ್ತಿಲ್ಲ. 1 ಡೇ ಟ್ರಿಪ್ ಥರನೇ ಇದ್ರೂ ನಡೆಯುತ್ತೆ. ಬಿಕಾಸ್ ಐ ನೀಡ್ ಟು ಸಿ ವಿಶ್ವನಾಥ್ ಸ್ವಾಮಿ ದೇವರು. ಸೊ ಅವ್ರನ್ನ ನೋಡೋಕೆ ಅಟ್ಲೀಸ್ಟ್ ನಾನು ಹೋಗ್ತೀನಿ. ಆ್ಯಂಡ್ ಐ ಲೈಕ್ ತಿರುವಣ್ಣಾಮಲೈ ಆಸ್ ವೆಲ್. ನೀವೇನೋ ತಿರುವಣ್ಣಾಮಲೈ ವಿಸಿಟ್ ಮಾಡಿಲ್ಲ ಅಂದರೆ ದಯವಿಟ್ಟು ವಿಸಿಟ್ ಮಾಡಿ. ಬಿಕಾಸ್ ಐ ಹ್ಯಾವ್ ಬಿನ್ ಲೈಕ್ 10 ಇಯರ್ಸ್ನ ಟ್ರೈ ಮಾಡ್ತಾ ಇದ್ದೀನಿ ಟು ವಿಸಿಟ್. ಬಿಕಾಸ್ 2016ವರೆಗೂ ಟಿಲ್ 16 ಐ ಯೂಸ್ ಟು ಕೀಪ್ ವಿಸಿಟಿಂಗ್ ತಿರುವಣ್ಣಾಮಲೈ, ಗಿರಿಬಲಂ ಎಲ್ಲ ಸುತ್ತಾ ಇದೆ. ಬಟ್ ಏನಂತ ಗೊತ್ತಿಲ್ಲ, 10 ಇಯರ್ಸಿಂದ ಹೋಗೋಕ್ಕಾಗ್ತಾ ಇದ್ದಿಲ್ಲ. ಬಟ್ ವಿಲ್ ಮೇಕ್ ಶೋರ್ ಟು ವಿಸಿಟ್ ದಟ್ ಟೆಂಪಲ್ ಆಸ್ ವೆಲ್. ದಟ್ ಇಸ್ ಮೈ ಅನದರ್ ಬಕೆಟ್ ಲಿಸ್ಟ್ ಅಂತ ಕರಿಬೋದು. ಬಕೆಟ್ ಲಿಸ್ಟ್ ಅಲ್ಲ, ಮೈ ಸ್ಪಿರಿಚುವಲ್ ಲಿಸ್ಟಲ್ಲಿ ಒನ್ ಆಫ್ ದಿ ಸೆಕೆಂಡ್ ಟಾಪ್ ಮೋಸ್ಟಲ್ಲಿರುವ ವಿಸಿಟು. ಆಫ್ಟರ್ ಆಲ್ ದಿಸ್ 12 ಜ್ಯೋತಿರ್ಲಿಂಗಸ್ನ ಒಂದು ಟ್ರಿಪ್ ಮಾಡಬೇಕನ್ನೋದು ಆಸೆ ಇದೆ. ಸೊ ಅದು ಹುಟ್ಟಿದೆ, ಅದು ಮಾಡೋಣ ಪ್ಲ್ಯಾನ್. ಸೊ ಎಸ್, ಸೊ ಈ ವ್ಯಾಕ್ಸಿನೇಷನ್ ವೀಡಿಯೋ ಇಲ್ಲೇ ಎಂಡ್ ಮಾಡ್ತೀನಿ. ನಿಮ್ಗೇನೋ ಈ ವಿಡಿಯೋ ಇಷ್ಟ ಆಗಿದೆ, ನಿಮ್ಮ ಹತ್ರ ಏನೋ ಪೆಟ್ ಇದೆಯಾ, ಎನಿ ಪೆಟ್, ಎನಿ ಪೆಟ್, ದೇ ವಿಲ್ ಟೇಕ್ ಗುಡ್ ಕೇರ್ ಅಂತ ಹೇಳ್ಬೋದು. ಆ್ಯಂಡ್ ಐ ಟ್ರಾವೆಲ್ ಫ್ರಮ್ ವೈಟ್ಫೀಲ್ಡ್ ಟು ಇಂದ್ರಾನಗರ್ ಜಸ್ಟ್ ಫಾರ್ ಹಿಮ್. ಬಿಕಾಸ್ ವೈಟ್ಫೀಲ್ಡ್ ಹತ್ರನೂ ಇದ್ದಾರೆ ತುಂಬ ಹಾಸ್ಪಿಟಲ್ಗೆಲ್ಲ. ಬಟ್ ಐ ಜನರಲಿ ಪ್ರಿಫರ್ ಡಾಕ್ಟರ್ ಧೀರಜ್ ಅವ್ರದ್ದೇ ಇಂದಿರಾ ಪೆಟ್ ಕ್ಲಿನಿಕ್ಕು. ಬಿಕಾಸ್ ವೆನ್ ಈ ವಾಸ್ ಇನ್ 5 months ಓಲ್ಡ್ ಆಗಿರೋವಾಗ ಈಗ ಟಿಕ್ ಫೀವರ್ ಗೈಸ್ ಎಲ್ಲ ಇಲ್ಲಿ ಅಕ್ಕಪಕ್ಕ ಹಾಸ್ಪಿಟಲೆಲ್ಲ ಹೋಗಿದ್ದೆ. ದೇ ವೇರ್ ಲೈಕ್ ಜಸ್ಟ್ ಕಾಸು ಕಿತ್ಕೊತಾ ಇದ್ರು. ದೇ ವೇರ್ ನಾಟ್ ಗಿವಿಂಗ್ ಮಿ ದಟ್ ವಾಟ್ ಯು ಕಾಲ್ ರಿಸಲ್ಟ್. ಬಟ್ ಅಲ್ಲಿ ಕರ್ಕೊಂಡು ಹೋದ್ಮೇಲೆ ಲೈಕ್ ಆಫ್ಟರ್ ಗೋಯಿಂಗ್ ಓವರ್ ದೇ ವಿತಿನ್ ಎ ವೀಕ್ ಅಂತ ಹೇಳ್ಬೋದು, ವಿತಿನ್ ಎ ವೀಕ್ ಈ ಫುಲ್ಲಿ ರಿಕವರ್ಡ್. ದಟ್ ಶುಡ್. ಸೊ ಡಾಕ್ಟರ್ ಅವರಿಂದನೇ ಅದು ಸಾಧ್ಯವಾಯಿತು. ಆ್ಯಂಡ್ ರೀಸೆಂಟಾಗಲೂ ಮತ್ತೆ ಅವನಿಗೆ ಟಿಕ್ ಫೀವರ್ ಬಂದಾಗ ದೇ ಜಸ್ಟ್ ಮೇಡ್ ಶೋರ್ ಈ ರಿಕವರ್ ಸೂನ್. ಸೊ ಅದರಿಂದ ಐ ಜನರಲಿ ಪ್ರಿಫರ್ ಇಂದಿರಾ ಪೆಟ್ ಕ್ಲಿನಿಕ್ ಆಯಿತು. ಸೊ ಸೊ ಇದೆಲ್ಲ ಈ ವಿಡಿಯೋ ಇಲ್ಲೇನು ಮಾಡ್ತೀನಿ. ನಿಮಗೇನೋ ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ಹೊಸ ವೀಡಿಯೋದಲ್ಲಿ ಸಿಗ್ತೀನಿ. ಅದುವರೆಗೂ ಸ್ಟೇ ಟ್ಯೂನ್. ಪೀಸ್ ಔಟ್.